ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಯಾವ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ರೂಪಿಸಿದ್ರು? ನನ್ನ ಹೆಸರು ಪ್ರಣವ್. ಬಳ್ಳಾರಿಯನ್ನು ವಿಭಜಿಸಿ ವಿಜಯನಗರವನ್ನು ಮಾಡಿದ್ದಾರೆ. ಬಳ್ಳಾರಿಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆ ಹಾಗೂ ಇನ್ಯಾವ ಜಿಲ್ಲೆ? ಬಳ್ಳಾರಿ. ಬಳ್ಳಾರಿ ಜಿಲ್ಲೆಯನ್ನೇ ಬಳ್ಳಾರಿ ಮತ್ತು ವಿಜಯನಗರ ಆ ರೀತಿ ಮಾಡಿದ್ರಲ್ವಾ? ಉತ್ತರ ಸರಿಯಾಗಿದೆ. ಬನ್ನಿ. ಬಳ್ಳಾರಿಯನ್ನು ವಿಭಜನೆ ಮಾಡಿದ್ರು ಸರಿ. ವಿಭಜನೆಯಾದ ಜಿಲ್ಲೆಗೆ ವಿಜಯನಗರ ಅಂತ ಹೆಸರು ಕೊಟ್ಟರು, ಅದು ಸರಿ. ಆದರೆ ಯಾಕೆ ವಿಜಯನಗರ ಅಂತ ಹೆಸರು ಕೊಟ್ಟರು? ಬೇರೆ ಏನಾದರೂ ಕೊಡ್ಬೋದಿತ್ತಲ್ವಾ? ಅದರ ಒಂದು ಶ್ರೀಮಂತಿಕೆಯಿಂದ. ಯಾವುದರ ಶ್ರೀಮಂತಿಕೆ? ಬೆಳ್ಳಿ ವಜ್ರಗಳ ಅದು ಒಂದು ಮಾರಾಟ. ವಜ್ರ ಇದೆಯಾ? ಮುಂಚೆ ಇತ್ತು. ಯಾವಾಗ ಮುಂಚೆ? ಕೃಷ್ಣದೇವರಾಯ ಯಾಕೆ ಬಂದ ಅಲ್ಲಿ? ಅವರ ಆಳ್ವಿಕೆ ನಡೆಸ್ತಾ ಇದ್ರು. ಎಲ್ಲಿ ನಡೆಸಿದ್ರು? ಆ ಪ್ರಾಂತ್ಯದಲ್ಲಿ ಅವರು ನಡೆಸ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯ ಆಳಿದಂಥ ಪ್ರದೇಶ ಅಲ್ವಾ? ಹಾಗಾಗಿ ಆ ವಿಜಯನಗರ ಸಾಮ್ರಾಜ್ಯದ ನೆನಪಿಗೋಸ್ಕರ ಆ ಹೊಸ ಜಿಲ್ಲೆಗೆ ವಿಜಯನಗರ ಅಂತ ಹೆಸರು ಕೊಟ್ಟರು ಅಲ್ವಾ? ತಿಳ್ಕೋಬೇಕಾಗುತ್ತೆ. ಪ್ರತಿಯೊಂದು ಜಿಲ್ಲೆಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ಯಾಕೆ ಕೊಟ್ಟಿದ್ದಾರೆ, ಅದರ ಹಿನ್ನೆಲೆ ಏನು, ಅದನ್ನು ತಿಳ್ಕೋಬೇಕು. ತಮಾಷೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿ, ಆ ಹಳ್ಳಿಯ ಹೆಸರು ಒಂದು ಕಥೆ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಯಾವುದೇ ಊರಿಗೆ ಹೋದರೂ ಆ ಊರಿನ ಹೆಸರನ್ನು ಕೇಳಿದಾಗ ಆ ಊರಿನವ್ರನ್ನ ಕೇಳಿ, ಈ ಹೆಸರು ಯಾಕೆ ಬಂತು ನಿಮ್ಮ ಊರಿಗೆ, ಈ ಹೆಸರಿನ ಕತೆ ಹೇಳಿ ಅಂತ ಕೇಳಿದಾಗ ತುಂಬ ಚೆನ್ನಾಗಿರೋ ಕಥೆಗಳನ್ನು ಹೇಳ್ತಾರೆ ಅವರು ಅಲ್ವಾ? ತಮಾಷೆ ಇಲ್ಲಿ ಇನ್ನೊಂದು ಆಗಿದೆ. ಏನಂದರೆ, ಅದೇ ಬಳ್ಳಾರಿ ಜಿಲ್ಲೆಗೆ ಸೇರಿದಂಥ ವಸುಧೇಂದ್ರ ಬರೆದಂಥ ಪುಸ್ತಕ ನಮ್ಮಮ್ಮ ಅಂದರೆ ನನಗಿಷ್ಟ. ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮಮ್ಮ ಅಂದರೆ ಅವರವರಮ್ಮ ಅವರವರಿಗೆ ಹೆಚ್ಚಲ್ವಾ? ನಮ್ಮಮ್ಮ ಯಾರು? ನನ್ನಮ್ಮ. ನನಗೆ ಜನ್ಮ ಕೊಟ್ಟ ಅಮ್ಮ, ಅನ್ನ ಕೊಟ್ಟ ಅಮ್ಮ, ಆಶ್ರಯ ಕೊಟ್ಟ ಅಮ್ಮ, ಜ್ಞಾನವನ್ನು ಕೊಟ್ಟ ಅಮ್ಮ, ಎಲ್ಲವೂ ಕನ್ನಡಮ್ಮ ಅಲ್ಲವೇ? ಆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ, ಓದ್ಬಿಟ್ಟು ಬೇರೆಯವ್ರಿಗೂ ಕೊಡು. ಕರ್ನಾಟಕದ ಮೇಲ್ಮೈ ಲಕ್ಷಣಗಳು ಎಷ್ಟು, ಅವು ಯಾವುವು ಅಂತ ಹೇಳಬೇಕು. ಫಿಸಿಕಲ್ ಫೀಚರ್ಸ್ ಆಫ್ ಕರ್ನಾಟಕ. ಗೊಂದಲ ಆಗಬಾರ್ದಲ್ವಾ? ಅದಕ್ಕೆ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಹೇಳಿದ್ದೇನೆ. ಯಾರು ಹೇಳ್ತೀನಿ? ಮೇಲ್ಮೈ ಲಕ್ಷಣ. ಕರ್ನಾಟಕವನ್ನು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಅನುಕೂಲಕ್ಕೆ ಕರ್ನಾಟಕವನ್ನು ವಿಭಾಗ ಮಾಡಿಕೊಂಡಿದ್ದೀವಿ. ಎಷ್ಟು ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ? ಆ ವಿಭಾಗಗಳು ಯಾವುದು? ಗೊತ್ತಿದ್ರೆ ಹೇಳಿ. ಯಾರು ಹೇಳ್ತೀರಿ? ಕೈ ತೆಗಿ. ಹೇಳಪ್ಪ. ಕರ್ನಾಟಕ ಹೇಳ್ತೀಯಾ, ಇಂಡಿಯಾ ಹೇಳ್ತೀಯಾ? ನಮಸ್ತೆ, ನಾನು ಪ್ರಣವಗುರು, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದಲ್ಲಿ ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಕಾಶ್ಮೀರ, ಆಮೇಲೆ ರಾಜಸ್ಥಾನದ ಹತ್ರ ಮರುಭೂಮಿ ಹಾಗೂ ನಾಗಾಲ್ಯಾಂಡ್, ಮಿಜೋರಾಮಿನ ಹತ್ತಿರ ಇದು ಕಾಡು ಮೇಡುಗಳಿವೆ. ಯಾವ್ದಾದ್ರು ಒಂದು ಹೇಳಿ. ಕರ್ನಾಟಕ ಅಥವಾ ಭಾರತ ಅಲ್ವಾ? ಎರಡನ್ನೂ ಸೇರಿಸೋದು ಬೇಡ. ಹೇಳಪ್ಪ. ನನ್ನ ಹೆಸರು ಶಶಾಂಕ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಫಿಸಿಕಲ್ ಫೀಚರ್ಸ್ ಆಫ್ ಭಾರತದಲ್ಲಿ ಏಳು ಫಿಸಿಕಲ್ ಫೀಚರ್ಸ್ಗಳಿವೆ. ಅದರಲ್ಲಿ ಹಿಮಾಲಯ, ಮರುಭೂಮಿ, ಡೆಕ್ಕನ್ ಪ್ಲಾಟೋ, ನರ್ದರ್ನ್ ಪ್ಲೇನ್ಸ್, ಕೋಸ್ಟಲ್ ಏರಿಯಾ ಮತ್ತು ಐಲ್ಯಾಂಡ್ಸ್. ಇನ್ಯಾರಾದರೂ ಹೇಳ್ತೀರಾ? ಹೇಳಿ, ಪ್ರಯತ್ನಿಸಿ. ನನ್ನ ಹೆಸರು ಮಹಾತಿ ಅಂತ. 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಕರ್ನಾಟಕದ ಹೇಳ್ತಾ ಇದ್ದೀನಿ. ಕರಾವಳಿ, ಬಯಲು ಸೀಮೆ ಹಾಗೂ ಮಲೆನಾಡು. ಕರಾವಳಿ, ಬಯಲು ಸೀಮೆ, ಮಲೆನಾಡು. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಹಸಿದ ಕಲ್ಲು ಮತ್ತು ಇತರ ಕಥೆಗಳು, ರವೀಂದ್ರನಾಥ ಠಾಕೂರ್ ಬರೆದಂಥ ಪುಸ್ತಕವನ್ನು
ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಶ್ರೀನಿವಾಸ್ ವಿ ಸುತ್ರಾವೆ ಅವರು. ಪುಸ್ತಕವನ್ನು ತಗೊಳ್ಳಿ. ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಕರ್ನಾಟಕವನ್ನು ಸ್ವಾಭಾವಿಕವಾಗಿ ನಾವು ಕರಾವಳಿ ಅಂತ ಕರಿತೇವೆ ನಾವು, ಅಲ್ವಾ? ಕರಾವಳಿ ಆದಮೇಲೆ ಬರುವಂಥ ಪ್ರದೇಶ ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಅದನ್ನು ಮಲೆನಾಡು ಪ್ರದೇಶ ಆದಮೇಲೆ ಬಯಲು ಸೀಮೆ ಅಂತ ಬರುತ್ತೆ. ಈ ಬಯಲು ಸೀಮೆಯನ್ನು ಉತ್ತರ ಬಯಲು ಸೀಮೆ, ದಕ್ಷಿಣ ಬಯಲು ಸೀಮೆ ಅಂತ 4 ಭಾಗಗಳಾಗಿ ಕರ್ನಾಟಕವನ್ನು ವಿಭಜಿಸೋದು ಒಂದು ಪದ್ಧತಿ ಅಲ್ವಾ? ಈಗ ಭಾರತವನ್ನು ಹೇಗೆ ವಿಭಜಿಸ್ತಾರೆ ಅಂದರೆ ಬಹಳ ಸರಳವಾಗಿ ಹೇಳಬೇಕಾದ್ರೆ, ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿವೆ. ಹಿಮಾಲಯ ಪರ್ವತಗಳ ನಂತರ ಬರೋದು ಗಂಗಾ ಯಮುನಾ ನದಿಯ ಬಯಲು ಪ್ರದೇಶ, ಹೌದಾ? ಅದಾದ ಮೇಲೆ ಬರೋದು ದಖನ್ ಪ್ರಸ್ಥಭೂಮಿ. ದಖನ್ ಪ್ರಸ್ಥಭೂಮಿಯ ನಂತರ ಎಡಭಾಗದಲ್ಲಿ ಏನು ಬರುತ್ತೆ, ಬಲಭಾಗದಲ್ಲಿ ಏನು ಬರುತ್ತೆ? ಪಶ್ಚಿಮದಲ್ಲಿ ಬರೋದು ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಬಲಗಡೆಗೆ ಯಾವುದು ಬರುತ್ತೆ? ಪೂರ್ವ ಘಟ್ಟಗಳು ಅಥವಾ ಈಸ್ಟರ್ನ್ ಘಾಟ್ಸ್. ಎಷ್ಟು ಹೇಳಿದ್ರೆ ಸಾಕಾಗುತ್ತೆ, ಗೊತ್ತಿದೆ ಅಲ್ವಾ? ಈಗ ಯಾರಾದರೂ ಒಬ್ಬರು ನಿಂತ್ಕೊಂಡು ಕರ್ನಾಟಕ ಮತ್ತು ಭಾರತ ಎರಡರ ಸ್ವಾಭಾವಿಕ ಲಕ್ಷಣಗಳನ್ನು ಹೇಳಬೇಕು, ತಪ್ಪಿಲ್ಲದ ಹಾಗೆ ಯಾರು ಹೇಳ್ತೀರಿ? ತಪ್ಪು ಹೇಳಿದ್ರೆ ಒಂದು ಪುಸ್ತಕ ದಂಡ. ನಿಮ್ಮ ಬ್ಯಾಗಲ್ಲಿರೋ ಪುಸ್ತಕವನ್ನೇ ತೊಗೊಂಡ್ಬಿಡ್ತೀನಿ ನಾನು. ಯಾರಿಗೆ ಸರಿಯಾಗಿ ಗೊತ್ತು? ಹಾಂ, ಹೇಳಪ್ಪ. ನಮಸ್ತೆ, ನನ್ನ ಹೆಸರು ಸಂಜೀವ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದಲ್ಲಿ 3 ಸ್ವಾಭಾವಿಕ ಲಕ್ಷಣಗಳಿವೆ. ಅದು ಬಯಲು ಸೀಮೆ, ಮಲೆನಾಡು, ಕರಾವಳಿ. ಉತ್ತರದಲ್ಲಿ ಹಿಮಾಲಯಗಳು, ಅದಾದ ನಂತರ ಗಂಗಾ ಮತ್ತು ಯಮುನಾ ನದಿಯ ಬಯಲು ಪ್ರದೇಶ, ಅದಾದ ನಂತರ ಡೆಕ್ಕನ್ ಪ್ರಸ್ಥಭೂಮಿ, ಹಾಗೆಯೇ ಅದರ ಪಶ್ಚಿಮದ ಕಡೆ ಪಶ್ಚಿಮ ಘಟ್ಟಗಳು, ಹಾಗೆಯೇ ಪೂರ್ವ ಘಟ್ಟಗಳು, ತದನಂತರ ಮರುಭೂಮಿ, ತದನಂತರ ದ್ವೀಪಗಳು. ಮುಖ್ಯವಾದ ವಿಚಾರಗಳನ್ನು ಹೇಳಿದೀಯಾ? ಬಾಪ ಪುಸ್ತಕ ಕೊಡ್ತೇನೆ. ಬೆಟ್ಟದ ಜೀವ, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಸೊಗಸಾದ ಕೃತಿ. ಮಲೆನಾಡಿನ ಬದುಕು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕವನ್ನು ಸಾಧ್ಯವಾದರೆ ಓದಿ. ನೀನು ಓದಿ ನಿನ್ನ ಗೆಳೆಯರಿಗೂ ಓದಕ್ಕೆ ಕೊಡಪ್ಪ. ಶುಭವಾಗಲಿ. ಈಗ ನಮ್ಮ ಭಾರತದಲ್ಲಿ ಅತ್ಯಂತ ಒಣ ಪ್ರದೇಶ, ಆ್ಯರಿಡ್ ಝೋನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ARID, ಆ್ಯರಿಡ್ ಝೋನ್ ಅಂತ ಹೇಳ್ತಾರೆ. ಅಂದರೆ ಅತ್ಯಂತ ಒಣ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅದು ರಾಜಸ್ಥಾನ. ರಾಜಸ್ಥಾನದ ನಂತರ 2ನೆಯ ಒಣ ಪ್ರದೇಶ ಯಾವುದು ಅಂತ ತಿಳ್ಕೋಬೇಕು. ನಮ್ಮ ಭಾರತದಲ್ಲಿ ಯಾರಿಗೆ ಉತ್ತರ ಗೊತ್ತಿದೆ? ಕೈ ಮೇಲಕ್ಕೆತ್ತಿ ಹೇಳಪ್ಪ. ನಮಸ್ತೆ, ನನ್ನ ಹೆಸರು ಪ್ರಣವ್ ಗುರು. ಗುಜರಾತ್ ಅಲ್ಲ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ನಮಸ್ತೆ, ನನ್ನ ಹೆಸರು ಅಜಿಂಕ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2ನೆಯ ಒಣ ಪ್ರದೇಶ ಹೇಳಿದ್ರೆ ಆಗುಂಬೆ ಅತ್ಯಂತ ಮಳೆ ಬೀಳುವ ಪ್ರದೇಶ ಅಲ್ವೇನಪ್ಪ? ಯಾವ ರಾಜ್ಯ ಅಂತ ಕೇಳ್ತಾ ಇರೋದು ನಾನು. ರಾಜಸ್ಥಾನ ಆದಮೇಲೆ ಅತ್ಯಂತ ಒಣ ಪ್ರದೇಶ ಇರ್ತಕ್ಕಂಥ ರಾಜ್ಯ ಯಾವುದು? ಹೇಳಮ್ಮ. ನನ್ನ ಹೆಸರು ಸಹನಾ. ನಾನು 8ನೇ ತರಗತಿಯ ವಿದ್ಯಾರ್ಥಿ. ಕರ್ನಾಟಕ ಸರಿಯಾದ ಉತ್ತರ. ಬಾಮ್ಮ, ಪುಸ್ತಕ ಕೊಡ್ತೀನಿ ಬಾ. ಮಲೆನಾಡಿನ ಚಿತ್ರಗಳು, ಕುವೆಂಪು ಬರೆದಂಥ ಸೊಗಸಾದ ಕೃತಿ. ಇದರಲ್ಲಿ ಅಜ್ಜಯ್ಯನ ಅಭ್ಯಂಜನ ಅಂತಕ್ಕಂಥ ಒಂದು ಅಧ್ಯಾಯ ಇದೆ. ಸ್ನಾನ ಅಂದರೆ ಹೇಗಿರ್ತಿತ್ತು ಮಲೆನಾಡಲ್ಲಿ ಅನ್ನೋ ಅದ್ಭುತವಾದ ವಿವರಣೆ ಸಿಗುತ್ತೆ. ತುಂಬ ಒಳ್ಳೆಯ ಪುಸ್ತಕ ಸಿಗ್ತಾ ಇದೆಯಮ್ಮ, ಓದು, ಬೇರೆಯವ್ರಿಗೂ ಓದಕ್ಕೆ ಕೊಡು. ಆಶ್ಚರ್ಯ, ವಿಚಿತ್ರ ಅಂತ ಅನಿಸಿದ್ರು ಇದು ಸತ್ಯ. ರಾಜಸ್ಥಾನದ ನಂತರ ಅತ್ಯಂತ ಒಣ ಪ್ರದೇಶ ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ.
ಉತ್ತರ ಬಯಲು ಸೀಮೆ, ದಕ್ಷಿಣ ಬಯಲು ಸೀಮೆ ಏನಿದೆ ಇದು ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶ, ಸಾಕಷ್ಟು ಕೃಷಿ ಚಟುವಟಿಕೆ ನಡೀಬೇಕಾದಂಥ ಪ್ರದೇಶ, ಆದರೆ ಯಾವುದೂ ನಡೀತಾ ಇಲ್ಲ. ಆದರೆ ಕರ್ನಾಟಕದ ಅರ್ಥವ್ಯವಸ್ಥೆ ಇಡೀ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯಗಳು ಅಂತ 10 ರಾಜ್ಯಗಳ ಪಟ್ಟಿ ಮಾಡಿದ್ರೆ ಆ ಶ್ರೀಮಂತ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು ಸೇರಿಕೊಳ್ಳುತ್ತೆ. ಆದರೂ ನಮ್ಮಲ್ಲಿ ನಡೀಬೇಕಾದ ಕೆಲಸ ಎಷ್ಟೊಂದು ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅತ್ಯಂತ ಒಣ ಪ್ರದೇಶ, ಬೆಳವಣಿಗೆಗೆ ತುಂಬ ಅವಕಾಶಗಳಿರುವಂಥ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ಮಕ್ಕಳೇ, ನಿಮಗೆ ಚಲನಚಿತ್ರ ಅಂದರೆ ಇಷ್ಟ ಅಂತ ಭಾವಿಸ್ತೇನೆ. ಕನ್ನಡ ಭಾಷೆಯಲ್ಲಿ ಯಾವ ಚಲನಚಿತ್ರ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸ್ತು? ಹೇಳಪ್ಪ. ನಮಸ್ತೆ, ನನ್ನ ಹೆಸರು ಪ್ರಣವ್. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈ ಪ್ರಶ್ನೆಗೆ ಉತ್ತರ ನಾಗರಹಾವು. ನಾಗರಹಾವು ತಪ್ಪಾದ ಉತ್ತರ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ನೀ ಹೇಳಪ್ಪ, ಕನ್ನಡಕ. ನನ್ನ ಹೆಸರು ಕೀರ್ತನ್. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇದರ ಉತ್ತರ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಉತ್ತರ ಸರಿಯಾಗಿದೆ. ಬನ್ನಿ. ಬೇಡರ ಕಣ್ಣಪ್ಪ ಉತ್ತರ ಸರಿಯಾಗಿದೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಇಬ್ಬರು ಮಹಾನ್ ನಟರು ಕನ್ನಡ ಭಾಷೆಗೆ ದೊರಕಿದ್ರು. ಆ ನಟರು ಯಾರು? ರಾಜ್ಕುಮಾರ್. ರಾಜ್ಕುಮಾರ್ ಸರಿಯಾಗಿದೆ ಉತ್ತರ. ಇನ್ನೊಬ್ಬರು ಆ ಚಿತ್ರದಲ್ಲೇನೆ ಅಭಿನಯಿಸಿದ್ದಾರೆ. ಬಾಪ, ಬಂದು ನಿಂತ್ಕೊ ಅಲ್ಲಿ, ಹೇಳು ಉತ್ತರ ತಗೋ. ನಮಸ್ತೆ, ನನ್ನ ಹೆಸರು ಅಥರ್ವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಲನಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ನಟಿಸಿದ್ದಾರೆ. ವಿಷ್ಣುವರ್ಧನ್ ಬಹುಶಃ ಹುಟ್ಟಿದ್ರೋ ಇಲ್ವೋ ಅನುಮಾನ ಈ ಚಿತ್ರ ನಿರ್ಮಾಣವಾದಾಗ. ಒಬ್ಬರು ಹಾಸ್ಯ ನಟರು ಅಭಿನಯಿಸಿದ್ರು. ಯಾರು ಹಾಸ್ಯ ನಟರು? ಯಾರಿಗಾದರೂ ಗೊತ್ತಿದೆಯಾ? ಬಾಪ್ಪ, ನೀನು ಬಾ. ಮತ್ತೊಬ್ಬ ಹಾಸ್ಯ ನಟರು ಮೊದಲ ಬಾರಿಗೆ ಅಭಿನಯಿಸಿದ್ರು. ಅವ್ರು ಯಾರು? ದ್ವಾರಕಾನಾಥ್. ದ್ವಾರಕಾನಾಥ್. ದ್ವಾರಕೀಶ್ ಹೇಳ್ತಾ ಇರೋದು? ಸಾರಿ, ದ್ವಾರಕೀಶ್. ಅಲ್ಲ, ದ್ವಾರಕಾನಾಥ್ ಅಂದರೂ ಏನು ತಪ್ಪಿಲ್ಲ. ಆದರೆ ದ್ವಾರಕೀಶ್ ತಪ್ಪಾದ ಉತ್ತರ. ಬಾಮ್ಮ, ನೀ ಹೇಳು ಬಾ. ನನ್ನ ಹೆಸರು ಪಾವನಿ. ಉತ್ತರ ನರಸಿಂಹರಾಜು. ನರಸಿಂಹರಾಜು ಉತ್ತರ ಸರಿಯಾಗಿದೆ. ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಇಬ್ಬರು ಈ ಚಿತ್ರದ ಮೂಲಕ ಕನ್ನಡ ಭಾಷೆಯಲ್ಲಿ ಅಭಿನಯಿಸೋಕ್ಕೆ ಶುರು ಮಾಡಿದ್ರು. ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಹಾಡು ಗೊತ್ತಮ್ಮ? ಬೇಡ ಕಣ್ಣಪ್ಪ ಚಿತ್ರದ್ದು ತುಂಬ ಪ್ರಖ್ಯಾತವಾದ ಹಾಡು ಗೊತ್ತಿಲ್ವಾ? ಶಿವಪ್ಪ ಕಾಯೋ ತಂದೆ. ಕೇಳಿದ್ದೀರಾ ಇಲ್ವಾ? ಕೇಳಿದ್ದೀವಿ. ಹೇಳಕ್ಕೆ ಬರುತ್ತಾ? ಬರಲ್ಲ, ಚಿಂತೆ ಇಲ್ಲ. ಪ್ಯಾಪಿಲಾನ್ ಅಂತಕ್ಕಂಥ ಪುಸ್ತಕ ಹೆನ್ರಿ ಶರೇರ್ ಬರೆದಂಥ ಪುಸ್ತಕ. ಇದು ಮೂಲತಃ ಫ್ರೆಂಚ್ ಭಾಷೆಯಲ್ಲಿದ್ದದ್ದು, ಇಂಗ್ಲೀಷ್ಗೆ ಅನುವಾದವಾಗಿ ಮತ್ತೆ ಕನ್ನಡಕ್ಕೆ ಬರುತ್ತೆ. ಇದನ್ನು ಕನ್ನಡಕ್ಕೆ ತಂದಿದ್ದಾರೆ KP ಪೂರ್ಣಚಂದ್ರ ತೇಜಸ್ವಿ. ಬದುಕು ಎಷ್ಟು ಕಷ್ಟಕರವಾಗುತ್ತೆ. ಯಾವುದೇ ತಪ್ಪನ್ನು ಮಾಡದಂಥ ಒಬ್ಬ ಮುಗ್ಧ, ಅವನ ಮೇಲೆ ಆರೋಪ ಬಂದು ಅಪರಾಧ ರುಜುವಾತಾಗಿ ಆತ ಒಂದು ದ್ವೀಪದಲ್ಲಿ ಶಿಕ್ಷೆಗೆ ಒಳಗಾಗಿ ಏನೆಲ್ಲ ಕಷ್ಟಪಡ್ತಾ ದೊರೆಯುತ್ತೆ. ಅತ್ಯಂತ ರೋಚಕವಾದ ಕೃತಿ ಕನ್ನಡಕ್ಕೆ ತಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ. ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಹಾಗೆಯೇ ಪ್ರಾಚೀನ ಭಾರತದ ತಪಸ್ವಿಯರು ಡಾಕ್ಟರ್ S ಹೇಮಲತಾ ಬರೆದಂಥ ಇನ್ನೊಂದು ಪುಸ್ತಕ, ಎರಡೂ ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಅಭಿನಂದನೆ. ಮಕ್ಕಳೇ, ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅಮಿತಾಬ್ ಬಚ್ಚನ್ ಅಂದರೆ ಇಷ್ಟ ಅಲ್ವಾ? ನೋಡಿದ್ದೀರಿ ಅಲ್ವಾ ಅವ್ರ ಚಿತ್ರಗಳನ್ನು? ಅಮಿತಾಬ್ ಬಚ್ಚನ್ ಅವರು ಕನ್ನಡದಲ್ಲಿ ಅಭಿನಯಿಸಿದ್ದಾರೆ. ಆ ಚಿತ್ರ ಯಾವುದು ಅಂತ ಹೇಳಬೇಕು. ಹೇಳಮ್ಮ. ನಮಸ್ತೆ, ನನ್ನ ಹೆಸರು ಅಮೃತ. ನಾನು 10ನೇ ತರಗತಿ C ವಿಭಾಗದಲ್ಲಿ ಓದುತ್ತಿದ್ದೇನೆ. ಉತ್ತರ ಅಮೃತಧಾರೆ. ಅಮೃತಧಾರೆ ಉತ್ತರ ಸರಿಯಾಗಿದೆ. ಬನ್ನಿ. ಅಮೃತಧಾರೆ ಉತ್ತರ ಸರಿಯಾಗಿದೆ. ಈ ಚಿತ್ರವನ್ನು ಯಾರು ನಿರ್ದೇಶನ ಮಾಡಿದ್ರು ಅಂತ ಗೊತ್ತಾ?
ಗೊತ್ತಿಲ್ಲ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ರು. ಗದರ್ ಚಳುವಳಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ವಿದೇಶ ಕೇಂದ್ರಿತ ಹೋರಾಟ, ಚಕ್ರವರ್ತಿ ಸೂಲಿಬೆಲೆ ಬರೆದಂಥ ಪುಸ್ತಕ. ತುಂಬ ಚೆನ್ನಾಗಿದೆ ಈ ಪುಸ್ತಕ, ದಯವಿಟ್ಟು ಒಮ್ಮೆ ಓದಿ. ಮಕ್ಕಳೇ, ಒಂದು ಹಾಡನ್ನು ಕೇಳೋಣ. ಕೇಳಿ ಆದಮೇಲೆ ಅದನ್ನು ಬರೆದವ್ರು ಯಾರು ಅಂತ ಪ್ರಶ್ನೆ ಕೇಳ್ತೇನೆ. ಉತ್ತರ ಯಾರು ಬರೆದದ್ದು ಹೇಳಿ, ದಯವಿಟ್ಟು ಹೇಳಿ. ಹೇಳಪ್ಪ. ನಮಸ್ತೆ, ನನ್ನ ಹೆಸರು ಪ್ರಣವ್. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈ ಭಾವಗೀತೆಯನ್ನು ರಚಿಸಿದವರು ಕುವೆಂಪು. ಇನ್ಯಾರಾದರೂ ಉತ್ತರ ಹೇಳ್ತೀರಾ? ನಮಸ್ತೆ, ನನ್ನ ಹೆಸರು ಶ್ರೀಪರ್ಣ. ನಾನು 10ನೇ ತರಗತಿ. ಈ ಹಾಡನ್ನು ಬರೆದವರು ಗಿರೀಶ್ ಕಾರ್ನಾಡ್. ನಮಸ್ತೆ, ನನ್ನ ಹೆಸರು ಅಥರ್ವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಗೀತೆಯನ್ನು ಬರೆದವರು ಚನ್ನವೀರ ಕಣವಿ. ಚನ್ನವೀರ ಕಣವಿ ಉತ್ತರ ಸರಿಯಾಗಿ. ಚನ್ನವೀರ ಕಣವಿ ಉತ್ತರ ಸರಿಯಾಗಿದೆ. ವಿಕ್ರಾಂತ ಭಾರತ, ತಿರುಮಲೆ ತಾತಾಚಾರ್ಯ ತೀತಾ ಶರ್ಮಾ ಅವರು ಬರೆದಂಥ ವಿಕ್ರಾಂತ ಭಾರತ ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಈಗಷ್ಟೇ ನಾವು ಕೇಳಿದಂಥ ಈ ಭಾವಗೀತೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೀತೆಯೂ ಸಹ ಆಗಿದೆ. ವಿಶ್ವವಿದ್ಯಾನಿಲಯದ ಯಾವುದೇ ಕಾರ್ಯಕ್ರಮ ಆರಂಭ ಆಗುವುದಕ್ಕೆ ಮೊದಲು ಈ ಗೀತೆಯನ್ನು ನುಡಿಸುವ ಅಥವಾ ಹಾಡುವ ಪದ್ಧತಿ ಇವತ್ತಿಗೂ ಉಂಟು. ಚನ್ನವೀರ ಕಣವಿ ಬರೆದಂಥ ಸೊಗಸಾದ ಭಾವಗೀತೆ. ಪೆಣ್ಣು ಪೆಣ್ಣೆಂದೇಕೆ ಹೀಗಳೆವರು, ಕಣ್ಣು ಕಾಣದ ಗಾವಿಲರು. ಪೆಣ್ಣು ಪೆಣ್ಣೆಂದೇಕೆ ಹೀಗಳೆವರು, ಕಣ್ಣು ಕಾಣದ ಗಾವಿಲರು. ಈ ಮಾತನ್ನು ಯಾರು ಹೇಳಿದ್ರು ಅಂತ ತಿಳ್ಕೊಬೇಕಾಗಿದೆ. ಯಾರಿಗಾದರೂ ಗೊತ್ತಿದೆಯಾ? ಹಾಂ, ಹೇಳಮ್ಮ. ನಮಸ್ತೆ, ನನ್ನ ಹೆಸರು ಸಿಂಚನ ರವಿಕಿರಣ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಮಾತನ್ನು ಹೇಳಿದವರು ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ. ಇನ್ನೊಬ್ಬರು ಯಾರಾದರೂ ಉತ್ತರ ಕೊಡ್ತೀರಾ? ನಮಸ್ತೆ, ನನ್ನ ಹೆಸರು ಅಜಿಂಕ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೊಂದು ಊಹೆ ಅಷ್ಟೇ. ಇದು ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ ಬರೆದದ್ದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸರಿಯಾದ ಉತ್ತರ ಅಲ್ಲ. ನಿಮಗೆ ಈ ಮಾತಿನ ಅರ್ಥ ಗೊತ್ತಾಯ್ತಾ? ಅನೇಕ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬೈತಾರೆ. ಹೆಣ್ಣಂತ ಹೀಯಾಳಿಸ್ತಾರೆ ಅವರನ್ನು. ಹೆಣ್ಣು ಮುಂಚೆ ಏನಿತ್ತಂದರೆ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಯಾವುದೇ ಸ್ಥಾನ ಇರಲಿಲ್ಲ. ಅವರು ಹುಟ್ಟಿದ್ರು ಒಂದು ಅಪಶಕುನ ಎಂದು ಪರಿಗಣಿಸ್ತಾ ಇದ್ರು. ಹೌದು, ಆದರೆ ಅಪಶಕನ ಅಲ್ಲ. ಸ್ವಲ್ಪ ಹೀಗೆ ಬೈಯೋರು ಕಣ್ಣು ಕಾಣದ ಗಾವಿಲರು, ಕಣ್ಣೆಯಲ್ಲಿರ್ತಕ್ಕಂಥ ಮುಟ್ಟಾಳರು ಅನ್ನೋ ಮಾತನ್ನು ಹೇಳಿದಂಥ ಮಹಿಳೆ ಯಾರು ಅಂತ ಕೊಡಿ ಅವರಿಗೆ. ನನ್ನ ಹೆಸರು ಪೂರ್ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉತ್ತರ ಸಂಚಿಯ ಹೊನ್ನಮ್ಮ. ಸರಿಯಾದ ಉತ್ತರ. ದಯವಿಟ್ಟು ಬನ್ನಿ. ಸಂಚಿಯ ಹೊನ್ನಮ್ಮ ಹದಿಬದೆಯ ಧರ್ಮ ಅಂತ ಬರೆದಿದ್ದಾರೆ ಕಾವ್ಯವನ್ನು. ಚಿಕ್ಕದೇವರಾಜೇಂದ್ರ ಒಡೆಯರ್ ಮೈಸೂರು ಮಹಾರಾಜರ ಬಳಿ ಆಕೆ ಕೆಲಸ ಮಾಡ್ತಾಯಿದ್ಲು. ಒಬ್ಬ ಹೆಣ್ಣು ಮಗಳು ಕಾವ್ಯವನ್ನು ಬರೀತಾಳೆ ಅಂತ ವಿಚಾರ ಗೊತ್ತಾದಾಗ ಮಹಾರಾಜರಿಗೆ ಬಹಳ ಸಂತೋಷವಾಗಿ ಅವರನ್ನು ಕರೀತಾರೆ. ಹಾಡನ್ನು ಕೇಳ್ತಾರೆ, ಪದ್ಯಗಳನ್ನೆಲ್ಲ. ತುಂಬ ಸಂತೋಷವಾಗುತ್ತೆ. ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸಹ ಇಷ್ಟು ಅರ್ಥವತ್ತಾದ ಪದ್ಯಗಳನ್ನು ಬರೀತಾರಲ್ಲ ಅಂತ ಹೇಳಿ ಆಸ್ಥಾನ ಗುರುಗಳನ್ನು ಕರೆಸಿ ಪರಿಚಯ ಮಾಡಿಕೊಟ್ಟು
ಹೇಗೆ ಬರೆದಿದ್ದಾಳೆ ನೋಡಿ, ಸಾಧ್ಯವಾದರೆ ಮಾರ್ಗದರ್ಶನ ನೀಡಿ ಅನ್ನೋ ಮಾತನ್ನು ಹೇಳ್ತಾರೆ. ಹದಿಪದೆಯ ಧರ್ಮ ನಾವೆಲ್ಲ ಓದಬೇಕಾದಂಥ ತುಂಬ ಒಳ್ಳೆಯ ಪುಸ್ತಕ. ಯಾಕಂದರೆ ಹೆಣ್ಣು ಮಕ್ಕಳ ಸ್ಥಾನಮಾನ ಗಂಡು ಮಕ್ಕಳಿಗಿಂತಲೂ ಕಡಿಮೆಯಲ್ಲ ಅನ್ನೋ ಮಾತನ್ನು ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಹೇಳಿದ್ದಾಳೆ. ತಮಗೆ ಮಕ್ಕಳ ಸಚಿತ್ರ ಭಾರತ ಶ್ರೀಮತಿ HY ಸರಸ್ವತಿ ಅನುವಾದಿಸಿರುವಂಥ ಕೃತಿ, ಸೊಗಸಾದ ಪುಸ್ತಕ ನಮಗೆ ಸಿಗ್ತಾ ಇದೆ. ಅಭಿನಂದನೆ. ಇದುವರೆಗೂ ಕನ್ನಡಿಗ, ಕರ್ನಾಟಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಈಗ ತಾವು ನೋಡಿದಂಥ ಕಾರ್ಯಕ್ರಮ ನಡೀತಾ ಇರೋ ಸ್ಥಳ ಯಾವುದು ಅಂದರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ. ಇಲ್ಲಿ ಪುಸ್ತಕಗಳ ಪ್ರದರ್ಶನ ನಡೀತಾ ಇದೆ. ಡಿಸೆಂಬರ್ 1ರವರೆಗೆ ಈ ಪ್ರದರ್ಶನ ನಡೆಯುತ್ತೆ. ರಿಯಾಯಿತಿ ಉಂಟು. ಶೇಕಡ 20ರಿಂದ ಹಿಡಿದು 50ರವರೆಗೆ ರಿಯಾಯಿತಿ ಉಂಟು. ಬನ್ನಿ, ಸೊಗಸಾದ ಕನ್ನಡ ಪುಸ್ತಕಗಳಿವೆ, ಕೊಂಡುಕೊಳ್ಳಿ, ಓದುವಂತಹವರಿಗೂ ಸಹ ಪುಸ್ತಕಗಳನ್ನು ಪುಸ್ತಕ ಬಾಗಿನ ರೂಪದಲ್ಲಿ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ